ಸರ್ ನಾವು ಅದರಲ್ಲಿ 4 ಜನ ಪ್ರಯಾಣ ಮಾಡ್ತಾಯಿದ್ದೆವು. 4 ಜನ ಪ್ರಯಾಣ ಮಾಡ್ತಿದ್ದೆವು. ಕಡಲೆವಾಡದಿಂದ ದೇವರಪುರಿ ತಾಲೂಕು ಕಡಲೆವಾಡದಿಂದ ನಾವು ಬಿಜಾಪುರಕ್ಕೆ ಹೊಂಟಿದ್ದೆವು. ಇಲ್ಲಿ ಹೊನ್ನೊಟ್ಟಿಗೆ ಅಂತ ಬರ್ತದೆ ಸರ್, ಫಸ್ಟ್ ಕ್ರಾಸ್. ನಮ್ಮ ದೇವರಪುರಿಗೆ ಬಾಜು ನಮ್ಮ ದೇವರಪುರಿ ರೋಡಿಗೆ ಫಸ್ಟ್ ಕ್ರಾಸ್ ಹೊನ್ನೊಟ್ಟಿಗೆ. ಅಲ್ಲಿ ಬಂದು ನಮ್ಮ ಗಾಡಿ ಬಂದುಬಿತ್ತು. ಬಿದ್ದ ಮೇಲೆ ಮತ್ತೆ 2 ಸಲ ಸ್ಟಾರ್ಟರ್ ಇದು ಮಾಡಿದ್ರು ಡ್ರೈವರ. ಸ್ಟಾರ್ಟರ್ ಮಾಡಿದ್ರೆ ಗಾಡಿ ಚಾಲು ಆಗಲಿಲ್ಲ. ಹಿಡಿಬೇಕನ್ನೋದ್ರಾಗ ಬಾಜು ಒಂದು ಇದು ಬರ್ತಾಯಿತ್ತು ಬೈಕ್ನವ್ರು ಹೇಳಿದ್ರು ಬೇಗ ಇಳಿರಿ ನೀವು ಗಾಡಿಗೆ ಬೆಂಕಿ ಎತ್ತೆ ಅಂದು. ಕೆಳಗೆ ಇಳಿದು ನೋಡಿದ್ರಾಗ ಡೀಸೆಲ್ ಸೋರ್ತಾಯಿತ್ತು ಸರ್. ಡೀಸೆಲ್ ಸೋರ್ತಾಯಿತ್ತು. ಇನ್ನು ಬೆಂಕಿ ಅವರ್ಸ್ತಾ ಎಲ್ಲ ಕಡೆ ಅಂಥೇಳಿ ಇಲ್ಲಿ ಬಾಜು ಒಂದು ಇದು ಅದ್ರಿ ಏನೋ ಪತ್ರ ಸೆಟ್ ಅದ. ಅಲ್ಲಿಂದ ನೀರು ತಂದು ನೀರೆಲ್ಲ ಕಡೆ ಉಗ್ಗಿದೆವು. ಏನೂ ಪ್ರಯೋಜನ ಆಗಲಿಲ್ಲ. ಗಾಡಿ ಒಂದು ಸ್ವಲ್ಪ ಮೂವ್ ಮಾಡಿ ಮುಂದೆ ಹೋಗ್ಬೇಕನ್ನೋದ್ರೆ ಗಾಡಿ ಒಂದು 10-15-20 ಫೀಟ್ ಮುಂದೆ ಬತ್ತು ಗಾಡಿ. ಬಂದು ಇಲ್ಲಿ ಲೈಟ್ ಕಂಬ ಅದ ಬಾಜು. ನಾವು ತಕ್ಷಣ ಅಲ್ಲಿ ಕೇಬರ್ ಹೇಳಿ ಸರ್ವಿಸ್ ಇದೇನು ಸಪ್ಲೈನ ಬಂದ್ ಮಾಡಿರಿ ಅಂತೇಳಿ ಇಲ್ಲಿ ಲೋಕಲ್ದವರು ನಾವು ಇದು ಮಾಡಿದಾಗ ಅವರು ಲೋಕಲ್ದು ಒಬ್ಬ ಸಾರ್ವಜನಿಕರು ಅದು ಲೈಟನ್ನು ಬಂದ್ ಮಾಡಿಸಿದ್ರು. ಅಲ್ಲಿಂದ ನಾವು ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿದೆವು. ನಂಬರ್ ಯಾವ ಬಿಜಿ ಬರ್ತಾಯಿತ್ತು, ನಂಬರ್ ಇದು ಆಗಲಿಲ್ಲ. ದೇವರಪುರಿಗೆ ಇದು ಏನದು ಬಿಜಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಅದು ನಂಬರ್ ರೀಚ್ ಆಗಲಿಲ್ಲ. ಅಲ್ಲಿಂದ ನಾವೇನು ಮಾಡಿದೆವು, ಆಂಬುಲೆನ್ಸ್ಗೆ ಕರೆ ಮಾಡಿ ಅಲ್ಲ 112ಕ್ಕೆ ನಾವು ಕರೆ ಮಾಡಿ ಅವ್ರಿಗೆ ಎಮರ್ಜೆನ್ಸಿ ಒಳಗೆ ಮಾತಾಡಿ ಅವರಿಗೆ ನಾವು ಫೈರ್ ಬ್ರಿಗೇಡನ್ನು ಕೊಟ್ಟು ಕಳಿಸ್ರಿ ಅಂತೇಳಿ ಅವ್ರಿಗೆ ವಿನಂತಿ ಮಾಡಿದೆವು. ಗಾಡಿ ಬರ್ತಾಯಿದೆ ಸರ್ ಅಂತ ಹೇಳಿದೆ ಸರ್. ಇಷ್ಟಂತ ಆಗಿದ್ದು ನಿಜ. ಗಾಡಿ ಓನರ್ ಹೆಸರು ತನ್ವೀರ್ ನಜೀರ್ ಸಾಬ್ ಮುಲ್ಲಾ ಸರ್. ಗಾಡಿ ನಂಬರ್ ಸರ್ MH48S4539 ಸರ್. ಅದ ಸರ್. ಈಗ ಡೀಸೆಲ್ ಪೈಪ್ ಕಟ್ಟಾಗಿ ಶಾರ್ಟ್ ಸರ್ಕ್ಯೂಟ್ ಹೌದು ಸರ್. ನಿಮ್ಮ ಹೆಸರು ಸರ್ ಸಾಯಿ ಕುಮಾರ್ ಬಿಸ್ನಾಳ್ ಅಂತೇಳಿ ಸರ್.